ಇವತ್ತಷ್ಟೇ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ಗಳ ವಿಚಾರದಲ್ಲಿ ಬಡವರಿಗೆ ಒಂದು ಶಾಕ್ ಅನ್ನು ಕೊಟ್ಟು ಅದರಿಂದ ಸ್ವಲ್ಪ ಹಿಂದಕ್ಕೆ ಸರಿಯುವಂತಹ ನಿರ್ಧಾರವನ್ನು ಕೈಗೊಳ್ಳುತ್ತಿರುವ ಸಂದರ್ಭದಲ್ಲೇ ಮತ್ತೊಂದು ಕಡೆಯಲ್ಲಿ ಬಡವರಿಗೆ ಮತ್ತೊಂದು ಸ್ವರೂಪದ ಬರೆ ಎಳೆದಿರುವಂಥದ್ದು ಕೂಡ ಈಗ ಗೋಚರಿಸ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ವರದಿಯನ್ನ ನ್ಯೂಸ್ 18 ಕೂಡ ಆರಂಭಿಸಿತು. ಇವತ್ತು ಕೂಡ ನಾವು ರಾಜ್ಯದ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಜನರನ್ನು ಮಾತನಾಡ್ತಾ ಇದ್ವಿ. ಹಾಗೆಯೇ ಆಸ್ಪತ್ರೆಗಳಲ್ಲಿ ಯಾವ ಸ್ವರೂಪದಲ್ಲಿ ಯಾವ ಪ್ರಮಾಣದಲ್ಲಿ ದರ ಏರಿಕೆ ಆಗಿದೆ ಅನ್ನೋದನ್ನು ಕೂಡ ವಿವರಣೆಯನ್ನು ನೀಡ್ತಾ ಇದ್ವಿ. ವಿಶೇಷವಾಗಿ ಬಿಪಿಎಲ್ ಶಾಕ್ ಬಳಿಕ ಬಡವರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬಿದ್ದಿದೆ. ಬೆಲೆ ಏರಿಕೆಯ ಬರೆಯನ್ನ ಸರ್ಕಾರ ಒಂದಾದ ಮೇಲೊಂದು ಎಳಿತಾನೆ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನು ಮುಂದೆ ಟ್ರೀಟ್ಮೆಂಟ್ ದುಬಾರಿ ಆಗುತ್ತೆ. ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷ ಕೆರಳಿದೆ, ಹೋರಾಟಕ್ಕೆ ತಯಾರಿಯನ್ನ ನಡೆಸಿದೆ. ಯಾವ ಸ್ವರೂಪದಲ್ಲಿ ಹಾಗಾದ್ರೆ ಈ ಒಂದು ಹೋರಾಟ ನಡೆಯುತ್ತೆ ಪ್ರತಿಪಕ್ಷದ್ದು ಅನ್ನೋದು ಒಂದು ಭಾಗ. ಆದರೆ ಇಲ್ಲಿ ವಿಶೇಷವಾಗಿ ಸರ್ಕಾರ ಕೊಡ್ತಾ ಇರುವಂತಹ ಕಾರಣ, ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೊಡ್ತಾ ಇರುವಂತಹ ಕಾರಣಗಳನ್ನು ನಾವು ಗಮನಿಸಬೇಕು. ಹಾಗೆಯೇ ಇಷ್ಟೆಲ್ಲ ದರ ಏರಿಕೆ ಮಾಡ್ತಾ ಇರುವಂಥವ್ರು ನಿಜಕ್ಕೂ ಕೂಡ ಗುಣಮಟ್ಟದ ಚಿಕಿತ್ಸೆಯ ಗ್ಯಾರಂಟಿಯನ್ನ ಜನರಿಗೆ ಕೊಡ್ತಾರಾ ಅನ್ನುವಂತಹ ಮೂಲ ಪ್ರಶ್ನೆಯೂ ಕೂಡ ಇಲ್ಲಿ ಇದೆ. ಓಕೆ, ನೀವು ದರ ಏರಿಕೆ ಮಾಡ್ತೀರಿ, 25 ರೂಪಾಯಿ, 15 ರೂಪಾಯಿ, 50 ರೂಪಾಯಿ, 70 ರೂಪಾಯಿ ಈ ರೀತಿಯಾಗಿ ದರ ಏರಿಕೆ ಮಾಡ್ತಾ ಇದ್ರಿ. ಆದ್ರೆ ಅದೇ ಪ್ರಮಾಣದಲ್ಲಿ ಯಾವ ಹೆಸರಿನಲ್ಲಿ ಸೇವೆಯ ಶುಲ್ಕವನ್ನ ಏರಿಕೆ ಮಾಡ್ತಾ ಇದ್ರು ಅದೇ ಸ್ವರೂಪದಲ್ಲಿ ಸೇವೆಯನ್ನ ಕೊಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರಾಜ್ಯದ ಜನ ಕೇಳ್ತಾ ಇರುವಂಥದ್ದು. ಯಾಕಂದ್ರೆ ಬಡವರ ತಲೆ ಮೇಲೆ ಚಪ್ಪಡಿ ಎಳೆಯುವಂತಹ ಕೆಲಸವನ್ನ ಸರ್ಕಾರ ನಡೆಸಿದೆ ಅನ್ನುವ ಆರೋಪವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಕೂಡ ಇವತ್ತು ಹೋರಾಟವನ್ನ ನಡೆಸಿರುವಂತಹದನ್ನು ಕೂಡ ನಾವು ನೋಡ್ತಾ ಇದ್ವಿ. ಹೀಗೆ ಒಂದಾದ ಮೇಲೊಂದು ದರ ಏರಿಕೆಯನ್ನ ಸರ್ಕಾರ ಮಾಡ್ತಾ ಇರುವಂತದ್ದು. ಇಲ್ಲಿ ದರ ಏರಿಕೆ ಯಾವ ಸ್ವರೂಪದಲ್ಲೆಲ್ಲ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಕೂಡ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಬಹಳ ಮುಖ್ಯವಾಗಿ OPD ರಿಜಿಸ್ಟ್ರೇಷನ್ ದರ ಇದರಲ್ಲಿ 100% ಏರಿಕೆಯನ್ನು ಮಾಡಿದ್ದಾರೆ. 10-15% ಅಲ್ಲ, 100% ಏರಿಕೆಯನ್ನು ಮಾಡಿರುವಂಥದ್ದು. 10 ರೂಪಾಯಿ ಇತ್ತು ಹಿಂದಿನ ದರ, ಈಗ 20 ರೂಪಾಯಿ ಆಗಿದೆ. 10 ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂಥದ್ದು ಸರ್ಕಾರ. ದುಪ್ಪಟ್ಟು ಮಾಡಿದೆ, ದರವನ್ನು ದುಪ್ಪಟ್ಟು ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ. 20 ರೂಪಾಯಿ ಇದ್ದಿದೆ. ಆದರೆ ಸರ್ಕಾರ ಇದನ್ನ ಶೇಕಡಾವಾರು ಅನ್ನೋದಕ್ಕಿಂತ ಹೆಚ್ಚಾಗಿ ರೂಪಾಯಿ ವಾರು ಅಲ್ಲಿ ಹೇಳ್ತಾ ಇದೆ. 10 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ವಿ, ಜಾಸ್ತಿಯನ್ನು ನಾವು ಮಾಡಿಲ್ಲ, ಕೇವಲ 10 ರೂಪಾಯಿ ಜಾಸ್ತಿ ಮಾಡಿದ್ವಿ. ಈ ಸ್ವರೂಪದಲ್ಲಿ ಸರ್ಕಾರ ಮಾತನಾಡ್ತಾ ಇದೆ. ಆದರೆ ನೀವು ಯೋಚನೆ ಮಾಡಿ, 1,000 ರೂಪಾಯಿ ಕಲೆಕ್ಟ್ ಆಗ್ತಾ ಇರುವಲ್ಲಿ 2,000 ರೂಪಾಯಿ ಕಲೆಕ್ಟ್ ಆಗುತ್ತೆ. 10,000 ಇರುವಲ್ಲಿ 20,000 ಆಗುತ್ತೆ. 1 ಲಕ್ಷ ಕಲೆಕ್ಟ್ ಆಗಿರುವಲ್ಲಿ 2 ಲಕ್ಷ ರೂಪಾಯಿ ಕಲೆಕ್ಟ್ ಆಗುತ್ತೆ. ಪ್ರತಿನಿತ್ಯ ರಾಜ್ಯವ್ಯಾಪಿ ಇರುವಂತಹ ಆಸ್ಪತ್ರೆಗಳಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇರುವಂತಹ ರೋಗಿಗಳ ಪ್ರಮಾಣವನ್ನು ಗಮನಿಸಿದಾಗ ಇಲ್ಲಿ ಕಲೆಕ್ಷನ್ ದರ ಆಗುತ್ತೆ, ದುಪ್ಪಟ್ಟಾಗುತ್ತೆ ಅನ್ನೋದು. ಇನ್ನು ಒಳರೋಗಿಗಳ ಅಡ್ಮಿಷನ್ ದರ ಇಲ್ಲೂ ಕೂಡ ಅಷ್ಟೇ. ಹಿಂದಿನ ದರ 25 ರೂಪಾಯಿ ಇತ್ತು, ಈಗಿನ ದರ 50 ರೂಪಾಯಿ ಆಗಿದೆ. ಹೆಚ್ಚಳ 25 ರೂಪಾಯಿ. ಅಂದ್ರೆ ಇಲ್ಲೂ ಕೂಡ ಡಬಲ್ ಮಾಡಿದೆ ಸರ್ಕಾರ. 5%, 10%, 15% ತರ ಮಾಡಿಲ್ಲ, ಬದಲಿಗೆ ಡಬಲ್ ಮಾಡುವಂತಹ ಕೆಲಸವನ್ನು ಸರ್ಕಾರ ಮುಂದಾಗಿದೆ. ರಕ್ತ ಪರೀಕ್ಷೆಯ ದರವನ್ನ 70 ರೂಪಾಯಿ ಇತ್ತು ಹಿಂದಿನ ದರ, ಈಗಿನ ದರ 120 ರೂಪಾಯಿ ಆಗಿದೆ. ಹೆಚ್ಚಳ ಆಗಿರುವಂಥದ್ದು 50 ರೂಪಾಯಿ. ಒಮ್ಮೆ ಸರ್ಕಾರ ಇಲ್ಲಿ ರಕ್ತ ಪರೀಕ್ಷೆಯ ದರವನ್ನೇ ಹೆಚ್ಚಳ ಮಾಡ್ತು ಅಂತೇಳಿ ಆದ್ರೆ ಇದು ಕೇವಲ ಸರ್ಕಾರಿ ಆಸ್ಪತ್ರೆಗಳಿಗೆ ಅನ್ವಯ ಆಗಬಹುದು ನಿಜ. ಆದ್ರೆ ಇವರು ಇಲ್ಲಿ ದರ ಹೆಚ್ಚಳ ಮಾಡದ ಕಡೆ ಖಾಸಗಿ ಲ್ಯಾಬ್ಗಳಲ್ಲಿ ಮಾಡುವಂತಹ ದರ ಚಿಕಿತ್ಸೆಗೆ ಸಂಬಂಧಪಟ್ಟ ಅಂದ್ರೆ ರಕ್ತ ಪರೀಕ್ಷೆಗೆ ಸಂಬಂಧಪಟ್ಟಂತಹ ದರದಲ್ಲೂ ಕೂಡ ಏರಿಕೆಯನ್ನು ನಾವು ಮುಂದಿನ ದಿವಸಗಳಲ್ಲಿ ಗುರುತಿಸಬಹುದು, ಗಮನಿಸಬಹುದು. ಅಂದ್ರೆ ಅಲ್ಲೂ ಕೂಡ ಇದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ವಾರ್ಡ್ ಚಾರ್ಜಸ್ ದರ ಹಿಂದಿನ ದರ 25 ರೂಪಾಯಿ, ಈಗಿನ ದರ 50 ರೂಪಾಯಿ. ಹೆಚ್ಚಳ ಆಗಿರುವಂಥದ್ದು 25 ರೂಪಾಯಿಗಳು. ಅಂದ್ರೆ ದುಪ್ಪಟ್ಟಾಗ್ತಾ ಇದೆ ಅಂತ ಹೇಳಿ ನಾನು ಅದನ್ನೇ ಹೇಳಿದ್ದು. ಇದು ಒಬ್ಬೊಬ್ಬರ ವಿಚಾರಕ್ಕೆ ಬಂದಾಗ ಜಸ್ಟ್ 25 ರೂಪಾಯಿ, ಜಸ್ಟ್ 10 ರೂಪಾಯಿ. ಇಲ್ಲಿ ಆರೋಗ್ಯ ಸಚಿವರು ಕೂಡ ಹೇಳ್ತಾರೆ ಒಂದು ಸಣ್ಣ ಪರಿಷ್ಕರಣೆ ಅಷ್ಟೇ ಇದೆ, ಅದರಿಂದ ಸಣ್ಣ ಪರಿಷ್ಕರಣೆ ಆಗೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು. ನಿಮಗೆ 1 ಲಕ್ಷ ರೂಪಾಯಿ ಇರುವಲ್ಲಿ 2 ಲಕ್ಷ, 2.5 ಲಕ್ಷ ರೂಪಾಯಿ ಈ ರೀತಿಯಾದಂತಹ ಏರಿಕೆನ ಮಾಡ್ತೀರಿ ಅಂತೇಳಿ ಆದ್ರೆ ಯಾವ ಪ್ರಮಾಣದಲ್ಲಿ ಇಲ್ಲಿ ಏರಿಕೆ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನು ಮೆಡಿಕಲ್ ಸರ್ಟಿಫಿಕೇಟ್ಗಳ ದರ 250 ರೂಪಾಯಿ ಇದ್ದಿದ್ದನ್ನ 300 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. 50 ರೂಪಾಯಿಯನ್ನ ಇಲ್ಲಿ ಏರಿಕೆ ಮಾಡಿರುವಂಥದ್ದು. ಅಂದ್ರೆ ಈ ವಿಚಾರದಲ್ಲಿ ಮಾತ್ರ ಈ 15% ಅನ್ನುವಂತಹ ರೀತಿಯಲ್ಲಿ ದರ ಏರಿಕೆಯ ಅನ್ವಯ ಆಗಿರುವಂಥದ್ದು ಇಂತಹ ಪ್ರಕರಣಗಳಲ್ಲಿ ಮಾತ್ರ. ಹಿಂದಿನ ದರ 250 ರೂಪಾಯಿ ಇತ್ತು, ಈಗಿನ ದರ 300 ರೂಪಾಯಿ. ಹೆಚ್ಚಳ ಆಗಿರುವಂಥದ್ದು 50 ರೂಪಾಯಿ. ಇದು ಮೆಡಿಕಲ್ ಸರ್ಟಿಫಿಕೇಟ್ಗಳಿಗೆ ಸಂಬಂಧಪಟ್ಟಂತೆ. ಇನ್ನು CBC ಟೆಸ್ಟ್ ದರ ನೋಡಿ, ಅದಕ್ಕೆ ಹಿಂದಿನ ದರ 100 ರೂಪಾಯಿ ಇತ್ತು, ಈಗಿನ ದರ 125 ಆಗಿದೆ.
ಹೆಚ್ಚಳ ಆಗಿರುವಂಥದ್ದು 25 ರೂಪಾಯಿ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ 100% ಇದರ ಇಂಪ್ಯಾಕ್ಟ್ ಎಲ್ಲಿಗೆ ಆಗುತ್ತೆ ಅಂದರೆ ಖಾಸಗಿ ಲ್ಯಾಬ್ಗಳಲ್ಲೂ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಆವಾಗ ಎಲ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ, ಎಲ್ರಿಗೂ ಕೂಡ ಇದರ ಹೊರೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ. ಯೂರಿನ್ ಟೆಸ್ಟ್ ದರ ಹಿಂದಿನ ದರ 25 ರೂಪಾಯಿ, ಈಗಿನ ದರ 50 ರೂಪಾಯಿ, ಹೆಚ್ಚಳ ಆಗಿರುವಂಥದ್ದು 25 ರೂಪಾಯಿಗಳು. ಅಂದರೆ 1 to ಡಬಲ್ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಆಸ್ಪತ್ರೆಗಳಲ್ಲಿ 1 to ಡಬಲ್ ಮಾಡಿದ್ದಾರೆ. ಶುಗರ್ ಟೆಸ್ಟ್ ದರ ಹಿಂದಿನ ದರ 25 ರೂಪಾಯಿ ಇತ್ತು, ಈಗಿನ ದರ 50 ರೂಪಾಯಿ, ಹೆಚ್ಚಳ ಆಗಿರುವಂಥದ್ದು 25 ರೂಪಾಯಿ. ಅಂದ್ರೆ ಇಲ್ಲೂ ಕೂಡ 25 ರೂಪಾಯಿಯನ್ನ ಸ್ಟ್ರೇಟ್ ಅವೇ ಸರ್ಕಾರ ಏರಿಕೆ ಮಾಡಿದೆ. ನೋಡೋದಕ್ಕೆ ಇದು ಬಹಳ ಸಣ್ಣದು ಅಂತ ಹೇಳಿ, ಸಣ್ಣ ಪ್ರಮಾಣದಲ್ಲಿ ದರ ಏರಿಕೆ ಮಾಡಿದ್ದೀವಿ ಅನ್ನೋಂಥ ಸಮರ್ಥನೆ ಕೊಡೋದಕ್ಕೆ ಸುಲಭ. ಆದ್ರೆ ಇದು ಸಣ್ಣ ಪ್ರಮಾಣದ ದರ ಏರಿಕೆನಾ ಅಂತ ನೋಡಿದ್ರೆ ಇದು ಡಬಲ್ ಮಾಡಿರುವಂಥದ್ದು. 1 ರೂಪಾಯಿ 2 ರೂಪಾಯಿ ಮಾಡಿಲ್ಲ. 25 ರೂಪಾಯಿ ಇದ್ದಿದ್ದನ್ನ 30 ರೂಪಾಯಿ ಮಾಡಿದ್ರೆ ಹೌದು 10% 20% ಮಾಡಿದ್ದಾರೆ ಅನ್ನೋಂಥನ್ನ ಒಪ್ಕೊಳ್ಬಹುದು. ಆದ್ರೆ ಇಲ್ಲಿ ಹಿಂದಿನ ದರ 25 ಇದ್ರೆ ಈಗಿನ ದರ ನೇರವಾಗಿ 50ಕ್ಕೆ ಮಾಡಿದ್ದಾರೆ. ಹೆಚ್ಚಳ ಮಾಡಿರುವಂಥದ್ದು 25 ರೂಪಾಯಿಗಳು. ಅಂದ್ರೆ ಇಲ್ಲಿ ಸರ್ಕಾರ ಒಂದೊಂದು ಸೇವೆಯಲ್ಲೂ ಕೂಡ ದರವನ್ನ ಡಬಲ್ ಮಾಡುವಂತಹ ಕೆಲಸವನ್ನ ಮಾಡಿದೆ. 1 to ಡಬಲ್ ಆಗಿದೆ ಇಲ್ಲಿ. ಸರ್ಕಾರ ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನುವಂಥ ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇಲ್ಲಿ ಬಡವರ ತಲೆ ಮೇಲೆ ಚಪ್ಪಡಿ ಇಳಿತಿದ್ದಾರೆ ಅನ್ನುವಂತಹ ಮಾತನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ. 16 ತಿಂಗಳಲ್ಲಿ ಬಡವರ ಮೇಲೆ ಚಪ್ಪಡಿ ಇಳಿಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ. ರಾಜ್ಯದಲ್ಲಿ ನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ. ಬೆಲೆ ಏರಿಕೆ ಪ್ರಮಾಣ ಜಾಸ್ತಿ ಆಗ್ತಿದೆ. ಹಾಲು, ಆಲ್ಕೋಹಾಲು, ಸ್ಟ್ಯಾಂಪ್ ಡ್ಯೂಟಿ ದರ ಇವೆಲ್ಲವನ್ನು ಕೂಡ ಹೆಚ್ಚಳ ಮಾಡುವ ಕೆಲಸವನ್ನು ಮಾಡಿದೆ. ಆರೋಗ್ಯ ಇಲಾಖೆಯಲ್ಲಿ ಹಣಕಾಸಿನ ತೊಂದರೆ ಇದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ಒಪ್ಪಿಕೊಂಡಂತೆ ಕಾಣ್ತಾ ಇದೆ. ಸೇವಾ ಶುಲ್ಕವನ್ನ ಹೆಚ್ಚಿಸಿ ಬಡವರ ಮೇಲೆ ಬರೆ ಎಳೆಯುವ ಕೆಲಸವನ್ನ ಸರ್ಕಾರ ಮಾಡಿದೆ. ವೆಂಟಿಲೇಟರ್ ಚಾರ್ಜ್ 2160 ರೂಪಾಯಿ ವರೆಗೂ ಕೂಡ ಏರಿಸಿದ್ದಾರೆ. ಅಂದ್ರೆ ವೆಂಟಿಲೇಟರ್ಗೆ ಹೋಗುವಂತಹ ಬಡವ, ಯಾಕೆಂದ್ರೆ ವೆಂಟಿಲೇಟರ್ಗಳು ಹಾಗಾದ್ರೆ ಬಡವರಿಗೆ ಸಿಗಬಾರ್ದಾ? ವೆಂಟಿಲೇಟರ್ನಲ್ಲೂ ಕೂಡ ನೀವು ದರವನ್ನು ಈ ಪ್ರಮಾಣದಲ್ಲಿ ಏರಿಕೆ ಆದರೆ ಬಡವರಿಗೆ ಅನಾರೋಗ್ಯ ತೀವ್ರವಾಗಿ ವೆಂಟಿಲೇಟರ್ಗೆ ಹೋಗುವಂತಹ ಪರಿಸ್ಥಿತಿ ಬಂತು ಅಂತ ಹೇಳಿ ಆದ್ರೆ ಆಗ ಇಷ್ಟು ಪ್ರಮಾಣದಲ್ಲಿ ನೀವಲ್ಲಿ ದರ ಏರಿಕೆ ಮಾಡಿದಾಗ ನಿಜಕ್ಕೂ ಅವರು ವೆಂಟಿಲೇಟರ್ ತಗೊಳ್ಬೇಕು ಅಂತೇಳಿ ಯೋಚನೆ ಮಾಡ್ಬೇಕಾ? ಇಲ್ಲ ಪರವಾಗಿಲ್ಲ, ದುಡ್ಡಿಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅನ್ನುವಂತಹ ದೈನೇಸಿ ಸ್ಥಿತಿಯನ್ನ ಬಡವರಿಗೆ ತಂದಿಡಬೇಕಾ ಸರ್ಕಾರ ಅಂತ ಹೇಳಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ ಅನ್ನುವಂತಹ ಆರೋಪವನ್ನ ಆರ್ ಅಶೋಕ್ ಅವರು ಕೂಡ ಈ ವಿಚಾರದಲ್ಲಿ ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಅವರು ಇವತ್ತೊಂದು ಹೋರಾಟವನ್ನ ನಡೆಸಿದ್ರು. ವಿಕ್ಟೋರಿಯಾ ಆಸ್ಪತ್ರೆ ಬಳಿಯಲ್ಲಿ ಹೋರಾಟ ನಡೆದಿತ್ತು. ಸರ್ಕಾರ ದರ ಏರಿಸಿರುವಂಥದ್ದು ಸರಿಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂತಹ ಆಕ್ಷೇಪ ಎತ್ತಿದ್ದಾರೆ. ಆರೋಗ್ಯ ಸಚಿವರು ಇದನ್ನ ಗಂಭೀರವಾಗಿ ಚಿಂತಿಸಬೇಕಿದೆ ಅನ್ನುವಂತಹ ಅಂಶವನ್ನು ಕೂಡ ಪಾಯಿಂಟ್ ಔಟ್ ಮಾಡಿದ್ದಾರೆ. ಗುಂಡೂರಾವ್ ಉಡಾಫೆ ಮಾತನಾಡಬಾರ್ದು ಈ ವಿಚಾರದಲ್ಲಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಭಾನುವಾರ ಮೈಸೂರಲ್ಲಿ ಇದರ ಬಗ್ಗೆ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಮೈಸೂರಲ್ಲಿ ಹೋರಾಟ ಮಾಡ್ತೀವಿ, ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಹೋರಾಟವನ್ನ ನಾವು ನಡೆಸಬೇಕಾಗುತ್ತೆ ಅನ್ನುವಂತಹ ಮಾತನ್ನ ವಾಟಾಳ್ ನಾಗರಾಜ್ ಅವರು ಹೇಳ್ಕೊಂಡಿದ್ದಾರೆ. ಹೀಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥವ್ರು ಏನೆಲ್ಲ ಹೇಳ್ತಿದ್ರೆ, ಏನೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಂದಂತ 16 ತಿಂಗಳಲ್ಲಿ ಬಡವರ ತಲೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ರೈಸ್ ಆದ ತಕ್ಷಣ ದಿನನಿತ್ಯ ಉಪಯೋಗಿಸುವಂತ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ರೇಷನ್ ಇರ್ಬೋದು, ಇವೆಲ್ಲ ಜಾಸ್ತಿ ಆಗಿದೆ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರಾ, ಹಾಲಿನ ದರ ಜಾಸ್ತಿ ಮಾಡಿದ್ದೀರಾ, ಆಲ್ಕೋಹಾಲ್ ದರ ಜಾಸ್ತಿ ಮಾಡಿದ್ದೀರಾ. ಆರೋಗ್ಯ ಇಲಾಖೆಯಲ್ಲಿ ಹಣದ ಕೊರತೆ ಇರೋದ್ರಿಂದ ಔಷಧಿಗಳನ್ನು ತೆಗೆದುಕೊಳ್ಳಕ್ಕಾಗಲ್ಲ, ಆ ಸ್ಥಿತಿ ಇದೆ. ಆಕ್ಸಿಜನ್, ವೆಂಟಿಲೇಟರ್ ಚಾರ್ಜಸ್ 2160 ರೂಪಾಯಿ ಮಾಡಿದ್ದಾರೆ. ದೊಡ್ಡ ಲಿಸ್ಟೇ ಇದೆ. ದರವನ್ನು ಏರಿಸಿದ್ದಾರೆ, ಅದು ಸರಿಯಲ್ಲ. ಯಾವ ಆಧಾರದ ಮೇಲೆ ಏರಿಸ್ತಾರೆ? ಕಾರಣ ಏನು? ಆರೋಗ್ಯ ಸಚಿವರು ಏನು ದೊಡ್ಡದೇನಲ್ಲ, 25 40 ಆಗಿದೆ, 30 50 ಆಗಿದೆ. ಈ ತರ ಉಡಾಪೆ ಮಾತನ್ನ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಮಾತಾಡಬಾರದು. ಭಾನುವಾರ ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂದೆ ಕನ್ನಡ ಚಳವಳಿ ಪಕ್ಷ ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ಹೋರಾಟ ಮಾಡ್ತೇವೆ. ಹೀಗೆ ಒಂದು ಕಡೆಯಲ್ಲಿ ಹೋರಾಟ, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಿಜವಾಗಿ
ರೋಗಿಗಳು ಮತ್ತು ಅವರ ಕುಟುಂಬದವ್ರಿಗೆ ಏನು ಹೇಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ರಾಜ್ಯದ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ನಾವು ಮಾತನಾಡಿಸ್ತೀವಿ, ಜನ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. BPL ಕಾರ್ಡ್ ಇದ್ರೂ ಬಿಲ್ ಕಟ್ಟಲೇಬೇಕು ಅಂತ ಹೇಳ್ತಾರೆ. ಇವಾಗ ರೇಷನ್ ಕಾರ್ಡ್ ಬೇರೆ ಎಲ್ಲ ಇದು ಮಾಡ್ತಾ ಇದ್ದಾರೆ, ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಎಲ್ಲ ತೊಂದರೆ ಆಗತ್ತೆ. ಏನು ಮಾಡೋದು, ಶ್ರೀಮಂತರು ಹೆಂಗಾರು ದುಡ್ಡು ಇರುತ್ತೆ ಏನೋ ಮಾಡ್ಕೊಂಡು ಹೋಗ್ತಾರೆ, ಬಡವರಿಗೆಲ್ಲ ಕಷ್ಟ ಆಗಿಬಿಡುತ್ತೆ. ಬಡವರಿಗೆ ಹಾಗೆ ಮಾಡಿರೋದು ಇದು ಆಸ್ಪತ್ರೆ. ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ನಾವು ಫ್ರೀ ಇರುತ್ತೆ ಅಂತಾನೆ ಅಲ್ವಾ ಇಲ್ಲಿಗೆ ಬರೋದು. ತುಂಬ ಪ್ರಾಬ್ಲಮ್ ಆಗುತ್ತೆ. ಸ್ಕ್ಯಾನ್ ಫ್ರೀ ಅಂತ ಹೇಳಿದ್ರು 600 ಏನೋ ಕಟ್ಟಿಸ್ಕೊಂಡಿದ್ದಾರೆ ನಿನ್ನೆ ಅಲ್ಲಿ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ, ನೋಡ್ತಾರೆ ಅಂತಲೇ ಬರೋದು ಬಡವರೆಲ್ಲ. ಆ ಥರ ದುಡ್ಡು ಕಟ್ಕೊಂಡು ನೋಡಿದ್ರೆ ಏನು ಫ್ರೀ ಆಗುತ್ತೆ? ಏನೋ ಏಜ್ ಇಲ್ಲ ಇರೋರ್ಗಾದ್ರೆ ಪ್ರಾಬ್ಲಮ್ ಆಗಲ್ಲ, ಏಜ್ ಆದವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಅವ್ರಿಗೆ ನಡೆಯೋ ಶಕ್ತಿನೇ ಇರಲ್ಲ, ಅವ್ರ ಹತ್ರ ದುಡ್ಡು ಇರುತ್ತೋ ಇರಲ್ವೋ ಗೊತ್ತಿರಲ್ಲ, ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಸೌಲಭ್ಯಗಳನ್ನ ಮತ್ತೆ ಬಡವರು ಹೆಂಗ್ ಪಡ್ಕೊಂತಾರಲ್ವಾ, ಅವ್ರ ಕೈಗೆ ಎಟ್ಕತ್ತೆ ಅಂತ ತಾನೇ ಅವ್ರು ಇಲ್ಲಿ ಏನೇ ಆಗಲಿ ಎಷ್ಟೇ ಹೊತ್ತಾಗ್ಲಿ ಬರ್ತಾರೆ ಇಲ್ಲಿಗೆ. ಇದರಿಂದ ಒಂಚೂರು ಜಾಸ್ತಿ ಮಾಡದೇ ಇದ್ರೆ ಒಳ್ಳೆಯದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ಅವರ ಪ್ರಕಾರ ಪರಿಷ್ಕರಣೆಯ ಸೇವಾ ಶುಲ್ಕ ಏನು ಪರಿಷ್ಕರಣೆ ಮಾಡಿದ್ದೀವಿ, ಇದೆಲ್ಲವೂ ಕೂಡ ಆಸ್ಪತ್ರೆಗೆ ಹೋಗುತ್ತೆ. ಇದು ಯಾವುದು ಕೂಡ ಸರ್ಕಾರದ ಖಜಾನೆಗೆ ಬರುವಂಥದ್ದಲ್ಲ, ಇದು ನೇರವಾಗಿ ಆಯಾ ಆಸ್ಪತ್ರೆಗಳಿಗೆ ಹೋಗುತ್ತೆ. 15% 20% ಹೆಚ್ಚಳ ಮಾಡಲಾಗ್ತದೆ. ಈ 15% 20% ಅನ್ನುವಂಥದ್ದೇ ದೊಡ್ಡ ಬೋಗಸ್ ಅಂತ ಹೇಳಿ ಇಲ್ಲಿ. ಯಾಕೆಂತ ಹೇಳಿದ್ರೆ 25 ರೂಪಾಯಿದನ್ನ 15% ಹೆಚ್ಚಳ ಮಾಡಿದ್ರೆ ಎಷ್ಟು ರೂಪಾಯಿ ಹೆಚ್ಚಳ ಆಗುತ್ತೆ? 10 ರೂಪಾಯಿ 10%, 25 ರೂಪಾಯಿಗೆ 10% ಹೆಚ್ಚಳ ಮಾಡಿದ್ರೆ 2.5 ರೂಪಾಯಿ ಹೆಚ್ಚಳ ಆಗುವಂಥದ್ದು. 20% ಹೆಚ್ಚಳ ಮಾಡಿದ್ರೆ 5 ರೂಪಾಯಿ ಹೆಚ್ಚಳ ಆಗುತ್ತೆ. 25 ರೂಪಾಯಿ ಇದನ್ನು 30 ರೂಪಾಯಿ ಮಾಡಿದ್ರೆ ಇವರು ಹೇಳುವಂತ 15% 20% ಅನ್ನುವಂಥದ್ದು ಅನ್ವಯ ಆಗುತ್ತೆ. ಅದು 25 ರೂಪಾಯಿ ಇದನ್ನ 50 ರೂಪಾಯಿಗೆ ಮಾಡಿ ನಾವು 15% 20% ಹೆಚ್ಚಳ ಮಾಡ್ತಿದೀವಿ ಅಂತ ಹೇಳ್ತಾರಲ್ಲ, ಇದು ಯಾವ ಸ್ವರೂಪದ? ಅಂದ್ರೆ ಇವರಿಗೆ 10 ರೂಪಾಯಿಯ ವಿಚಾರಗಳಿಗೆ ಬಂದಾಗ 10 ರೂಪಾಯಿ ಇದನ್ನು 20 ರೂಪಾಯಿ ಮಾಡಿದ್ವಿ, ಏನು ಮಹಾ ಬರೀ 20 ರೂಪಾಯಿ ಮಾಡಿದ್ವಿ ಅನ್ನುವಂಥದ್ದನ್ನ ದೊಡ್ಡವರು ಹೇಳ್ಬೋದು. ಆದರೆ ಬಡವರ ವಿಚಾರದಲ್ಲಿ ಇದನ್ನು ಯೋಚನೆ ಮಾಡಬೇಕು. ಹಣ ಸರ್ಕಾರಕ್ಕೂ ಹೋಗಲ್ಲ, ಗ್ಯಾರಂಟಿಗೂ ಹೋಗಲ್ಲ. ಓಕೆ ಫೈನ್, ಅದು ಸರ್ಕಾರಕ್ಕೂ ಹೋಗಲ್ಲ, ಗ್ಯಾರಂಟಿಗೂ ಹೋಗಲ್ಲ, ಆಯಾ ಆಸ್ಪತ್ರೆಗಳಿಗೆ ಹೋಗುತ್ತೆ, ಫೈನ್. ಆದರೆ ಗ್ಯಾರಂಟಿಗೂ ಶುಲ್ಕ ಪರಿಷ್ಕರಣೆಗೂ ಲಿಂಕ್ ಇಲ್ಲ ಅನ್ನುವಂಥ ಸಮರ್ಥನೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಆಸ್ಪತ್ರೆಗಳ ಮೇಂಟೆನೆನ್ಸ್ಗೆ ನೀವು ಸರ್ಕಾರದಿಂದ ಕೊಡಬೇಕಾಗಿದ್ದ ಹಣವನ್ನು ಈ ಶುಲ್ಕ ಪರಿಷ್ಕರಣೆಯ ಮೂಲಕವಾಗಿ, ಸೇವಾ ಶುಲ್ಕ ಪರಿಷ್ಕರಣೆ ಮೂಲಕವಾಗಿ ಉಳಿಕೆ ಮಾಡ್ತಿದ್ದೀರಲ್ವಾ? ಅದರ ಅರ್ಥ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಹೋಗಬಹುದಾಗಿರುವಂತಹ ಹಣದ ಪ್ರಮಾಣ ಕಡಿಮೆ ಆಗುತ್ತೆ ಅಲ್ವಾ? ಬಡವರಿಗೆ ತೊಂದರೆ ಆಗುವಂಥ ರೀತಿ ಏನೂ ಆಗಲ್ಲ ಅನ್ನುವಂಥ ಸಮಜಾಯಿಷಿ ಕೊಡ್ತಾರೆ. ಅಂದರೆ ಎಲ್ಲರೂ ಕೂಡ ಈಗ ಅದರಿಂದ ಡೈರೆಕ್ಟಾಗಿ ಗ್ಯಾರಂಟಿಗೆ ಹಣ ಹೋಗುತ್ತೆ ಅಂತ ಹೇಳಿ, ಆದರೆ ಆಸ್ಪತ್ರೆಯ ಕಡೆಗೆ ಸರ್ಕಾರದಿಂದ ಹೋಗ್ತಾ ಇರುವಂತಹ ಹಣವನ್ನು ನಿಲ್ಲಿಸುವಂತಹ ಪ್ರಯತ್ನದ ಭಾಗವಾಗಿಯೂ ಕೂಡ ಈ ದರ ಪರಿಷ್ಕರಣೆ ಆಗಿರುವಂಥದ್ದಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ. ಅಲ್ಪ ಪ್ರಮಾಣದಲ್ಲಿ ದರ ಹೆಚ್ಚಳ ಮಾಡಿದ್ದಾರೆ ಅಷ್ಟೇ ಅನ್ನುವ ಮಾತನ್ನು ಹೇಳಿದ್ದಾರೆ. ಆದರೆ 50% 100% ಹೈಕ್ ಮಾಡಿರುವಂಥದ್ದಕ್ಕೆ ಅದನ್ನ ಅಲ್ಪ ಪ್ರಮಾಣದ ದರ ಹೆಚ್ಚಳ ಅಂತ ಹೇಳ್ಕೊಂಡು ಹೇಗೆ ಹೇಳ್ತೀರಿ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ದಿನೇಶ್ ಅವರ ಮಾತನ್ನು ತೋರಿಸ್ತೀನಿ. ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತದೆ. ಈಗ ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು, ಸ್ವಚ್ಛತೆ, ಕ್ಲೀನಿಂಗು, ಸಣ್ಣ ಪುಟ್ಟ ಅದು ಆಸ್ಪತ್ರೆ ಸಮಿತಿ ಅವರಿಗೆ ಏನು 10 ರೂಪಾಯಿದನ್ನು 15 ರೂಪಾಯಿ 20 ರೂಪಾಯಿ ಮಾಡಿರ್ತಾರೆ, 50 ರೂಪಾಯಿ ಇರೋದನ್ನು 75 ರೂಪಾಯಿ 80 ರೂಪಾಯಿ ಮಾಡಿರ್ತಾರೆ. ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ. ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ. ಆ ದುಡ್ಡು ಸರ್ಕಾರ ಕಡೆ ಏನು ಹೋಗಲ್ಲ, ಅದು ಆಸ್ಪತ್ರೆಯಲ್ಲೇ ಇರ್ತದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು. ಅದನ್ನು ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ. ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲೂ ಕೂಡ ಏನಿಲ್ಲ. ಈಗ ಅದನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದ್ದಾರೆ. ಹೀಗೆ ಇದನ್ನ ಅಲ್ಪ ಪ್ರಮಾಣದಲ್ಲಿ ಅಂತ ಹೇಳ್ತಾರೆ. ಓಕೆ, ನೀವು ಸೇವಾ ಶುಲ್ಕವನ್ನು ಜಾಸ್ತಿ ಮಾಡಿದ್ರಿ. ಈಗ ಇರುವಂಥ ಪ್ರಶ್ನೆ ಹಾಗಾದ್ರೆ ಗುಣಮಟ್ಟದ ಚಿಕಿತ್ಸೆ ಗ್ಯಾರಂಟಿನಾ ಅಂತ ಹೇಳಿ. ಚಿಕಿತ್ಸೆಯನ್ನು ನೀವು ಅಷ್ಟೇ ಗುಣಮಟ್ಟದಲ್ಲಿ ಕೊಡ್ತೀರಾ? ಅಷ್ಟೇ ಗುಣಮಟ್ಟದ ಸೇವೆಯನ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಡ್ತೀರಾ? ಅಲ್ಲಿಯ ಕಮಿಟಿಗಳು ಸೇರ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ. ಹಾಗಾದ್ರೆ ಸೇವಾ ಶುಲ್ಕ ಹೆಚ್ಚಳ ಮಾಡಿದ ನಂತರ ಆರೋಗ್ಯ ಸೇವೆಯಲ್ಲೂ ಕೂಡ ಗುಣಮಟ್ಟ ಕಾಪಾಡುವಂತಹ ಕೆಲಸವನ್ನ ಮಾಡ್ತೀರಾ ಅನ್ನೋ ಪ್ರಶ್ನೆ. ಓಕೆ ಫೈನ್, ನೀವು ಜಾಸ್ತಿ ಮಾಡಿದ್ರಿ, 10 ರೂಪಾಯಿ ಜಾಸ್ತಿ ಮಾಡಿದ್ರಿ, 20 ರೂಪಾಯಿ ಜಾಸ್ತಿ ಮಾಡಿದ್ರಿ, 25 ರೂಪಾಯಿ ಜಾಸ್ತಿ ಮಾಡಿದ್ರಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಅಂತಹ ಪ್ರಕರಣಗಳು ಮರುಕಳಿಸೋದನ್ನ ತಪ್ಪಿಸ್ತೀರಾ? ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ತಡೆಯೋದಿಕ್ಕೆ 100% ಗ್ಯಾರಂಟಿಯನ್ನು ಸರ್ಕಾರ ಕೊಡುತ್ತಾ? ಯಾಕಂದ್ರೆ ಜನ ಬಯಸ್ತಾ ಇರುವಂಥದ್ದು ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಅಂತ ಹೇಳಿ. 10 ರೂಪಾಯಿ 25 ರೂಪಾಯಿ ಜಾಸ್ತಿ ಕೊಡ್ತಾ ಇದೀವಿ, ಆದರೆ 25 ರೂಪಾಯಿ ಜಾಸ್ತಿ ಕೊಟ್ಟ ತಕ್ಷಣ ಅದಕ್ಕೆ ಪೂರಕವಾದಂತಹ ಸೇವೆಯನ್ನು ಪಡೆಯುವ ಅಧಿಕಾರ, ಆ ಹಕ್ಕು ಪ್ರತಿಯೊಬ್ಬ
ವ್ಯಕ್ತಿಗೂ ಕೂಡ ಇದೆ, ಈ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ. ಹಾಗಾಗಿ ಅದು ಮರಳಿ ಸಿಗುತ್ತಾ? ಆಸ್ಪತ್ರೆಗಳಲ್ಲಿ ಶುಚಿತ್ವ, ಸರಿಯಾದಂತಹ ಸೇವೆ ಒದಗಿಸುವಂತಹ ಬದ್ಧತೆಯನ್ನ ಸರ್ಕಾರ ತೋರುತ್ತಾ? ಆ ಬದ್ಧತೆಯನ್ನ ದಿನೇಶ್ ಗುಂಡೂರಾವ್ ಅವರು ತಮ್ಮ ಸರ್ಕಾರಿ ಆಸ್ಪತ್ರೆಗಳ ಮೂಲಕವಾಗಿ ತೋರಿಸ್ತಾರಾ ಅಂತ ಹೇಳಿ, ಸರ್ಕಾರಿ ವೈದ್ಯರ ಮೂಲಕವಾಗಿ ಆ ರೀತಿಯಾದಂತಹ ಆರೋಗ್ಯ ಸೇವೆ ಕೊಡಿಸುವಂತಹ ಕೆಲಸವನ್ನು ಮಾಡಿಸ್ತಾರಾ? ಸರ್ಕಾರಿ ಆಸ್ಪತ್ರೆಗಳ ವೈದ್ಯರು ಸರಿಯಾದ ಸಮಯದಲ್ಲಿ ರೋಗಿಗಳ ತಪಾಸಣೆಯನ್ನ ಮಾಡ್ತಾರಾ? ಯಾಕಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಮಂಗಳೂರಿನ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಹುಬ್ಬಳ್ಳಿ, ಬೆಳಗಾವಿ ಯಾವುದೇ ಜಿಲ್ಲೆಗಳ ಆಸ್ಪತ್ರೆಗಳಿಗೆ ಹೋದಾಗಲೂ ಕೂಡ ವೈದ್ಯರು ಸಿಗೋದಿಲ್ಲ, ಸರಿಯಾದಂಥ ಸಮಯದಲ್ಲಿ ಬರೋದಿಲ್ಲ, ನರ್ಸ್ಗಳು ಸಿಗೋದಿಲ್ಲ, ಈ ರೀತಿಯಾದ ಆರೋಪಗಳಿದ್ದಾವೆ. ಅವುಗಳನ್ನು ಸರಿಪಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತಾ? ಸೇವಾ ಶುಲ್ಕ ಹೆಚ್ಚಳ ಮಾಡಿದ ಮೇಲೆ ರೋಗಿಗಳಿಗೆ ಉತ್ತಮ ಸೇವೆಯನ್ನ ಖಾತ್ರಿಪಡಿಸ್ತೀರಾ? ಇದನ್ನ ಖಾತ್ರಿಗೊಳಿಸುವಂತಹ ಕೆಲಸವನ್ನಾದ್ರೂ ಸರ್ಕಾರ ಮಾಡಿದ್ರೆ ಓಕೆ, 50 ರೂಪಾಯಿ ಕೊಡ್ತಿದೀವಲ್ಲ, ಅದಕ್ಕೆ ಪೂರಕವಾಗಿ ನಮಗೆ ಸೇವೆ ಸಿಗ್ತಾ ಇದೆ ಅನ್ನುವಂತಹ ಸಮಾಧಾನ ಆದ್ರೂ ಇರುತ್ತೆ. ಇಲ್ಲ ಅದೇ ರೀತಿಯಾದಂತಹ ಹಾಡು, ಅದೇ ಪಾಡು, ಆದ್ರೆ ದುಡ್ಡು ಮಾತ್ರ ಜಾಸ್ತಿ ಅಂತ ಹೇಳಿದ್ರೆ ಈ ಸರ್ಕಾರವನ್ನ ಜನ ಅಷ್ಟು ಸುಲಭವಾಗಿ ಕ್ಷಮಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಆದ್ರೆ ಸರ್ಕಾರದ ಜವಾಬ್ದಾರಿ, ತಾವು ದರ ಏರಿಕೆಯನ್ನು ಮಾಡಿದ ನಂತರ ಅದಕ್ಕೆ ಪೂರಕವಾದಂತಹ ಚಿಕಿತ್ಸೆಯನ್ನು ಕೊಡಿಸುವಂತಹ, ಸೇವೆಯನ್ನು ಕೊಡಿಸುವ, ಆ ಗುಣಮಟ್ಟವನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಕೂಡ ಸರ್ಕಾರ ಪ್ರದರ್ಶಿಸಲೇಬೇಕಾಗುತ್ತೆ.